ಕಂಠದಿಂದ ಸಂಗೀತವನ್ನು ಉಣಬಡಿಸಿದಂಥ ಕಲಾವಿದರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ, ಉದ್ಘಾಟಕರಾಗಿ ಆಗಮಿಸಿದಂತಹ ನಾಡಿನ ಹೆಸರಾಂತ ಸಾಹಿತಿ ಚಿಂತಕರಾದಂತಹ ಎಸ್ ಎಂ ಹಿರೇಮಠ ಸರ್ ಅವರು ಒಂದು 4 ನುಡಿಗಳಾಡಬೇಕಾಗಿ ಹೊರಗಡೆ. ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯರು, ಪೀಠಾಧಿಪತಿಗಳು, ಸಂಸ್ಥಾನ ಹಿರೇಮಠ ಆಳಂದ ಅವರ ಸಾನ್ನಿಧ್ಯಕ್ಕೆ ಭಕ್ತಿ ಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಸಭೆಯ ಅಧ್ಯಕ್ಷರಾದ ಶ್ರೀ ಮಲ್ಲಿನಾಥ್ ಕುಲಶೆಟ್ಟಿಯವರೇ, ಉಪನ್ಯಾಸಕರಾಗಿ ಉಪನ್ಯಾಸ ಮಾಡಿರುವ ಶ್ರೀ ಕಳಕೇಶ್ ಗರೂರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ವೀರಯ್ಯ ಸ್ವಾಮಿ ತಡ್ಕಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾದ ಶ್ರೀ ರಾಜಶೇಖರ್ ಶಂಕರರಾವ್ ಸಲ್ಸಂಬಿಕರ್ ಅವರೇ, ಹಾಗೆಯೇ ವೇದಿಕೆಯ ಮೇಲೆ ನಿಜಕ್ಕೂ ಅವರು ವಿಶೇಷ ಅತಿಥಿಗಳು. ಒಬ್ಬರು ಈ ಆಳಂದ ತಾಲೂಕಿನ ನ್ಯಾಯಾಲಯದಲ್ಲಿ ಬಹಳ ಪ್ರತಿಭಾವಂತ ನ್ಯಾಯವಾದಿಗಳಾಗಿರುವ ಶ್ರೀ ಬೀಳ್ಗೆಯವರೇ, ಹಾಗೆ SBI ಬ್ಯಾಂಕಿನ ಮ್ಯಾನೇಜರ್ ಈಗ ನಿವೃತ್ತಿಯಾಗಿದ್ದಾರೆ ರಾಜಪ್ಪ ಮಿಡಕಾರ್ ಅವರೇ, ಅತ್ಯಂತ ಔಚಿತ್ಯವಾಗಿ ನಿರೂಪಣೆ ಮಾಡುತ್ತಿರುವ ಪ್ರಮೋದ್ ಪಂಚಾಳ್ ಅವರೇ, ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಾರ್ಯಕ್ರಮದ ಆಕರ್ಷಕ ಕೇಂದ್ರ ಬಿಂದು ಶ್ರೀ ಅಮರಪ್ರಿಯ ಹಿರೇಮಠರವರೇ, ಹಾಗೆಯೇ ಅವರ ಜೊತೆಗೆ ಗಾಯಕಿಯಾಗಿ ಅವರು ಒಂದೊಂದು ಸಲ, ಯಾಕೆ ಅಮರಪ್ರಿಯ ಹಿರೇಮಠ ನನಗೆ 60 ವರ್ಷಗಳಿಂದ ಗೆಳೆಯರು. ಕೇವಲ ಅದು ದಿನ ಅಲ್ಲ, ತಿಂಗಳಲ್ಲ, ಏನಲ್ಲ, ಕಾಲೇಜು ದಿನಗಳಿಂದ ಗೆಳೆಯರು. ಅವರು ಒಂದೊಂದು ಸಲ ಇಂಥ ಎಷ್ಟೋ ಗಾಯಕರನ್ನು, ನಟರನ್ನು, ಕಲಾವಿದರನ್ನು ತಮ್ಮ ಸಮೂಹದಲ್ಲಿ ಕರೆದುಕೊಂಡು ಬೆಳೆಸಿದ್ದಾರೆ, ಈಗಲೂ ಬೆಳೆಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಹಾಡುತ್ತಿರುವ ಈ ಕುಮಾರಿ ಮೇಘನಾ ಹಿರೇಮಠರವರೇ, ಎಲ್ಲ ಶರಣಿಯರೇ, ನಮಗೆಲ್ಲ ಹಾಗೆಯೇ ಇನ್ನೊಬ್ಬರು ಮರಳು ಶಂಕರ್ ದೇವರ ಹಾಗೆ ಕೂತಿದ್ದಾರೆ, ಅವರು SP ಪಟೇಲ್. ಈಗ ಒಂದು ಕಾಲದಲ್ಲಿ ಅವರ ಜೀವಮಾನದಲ್ಲಿ ಇಂಥ 100 ಕಾರ್ಯಕ್ರಮಗಳನ್ನು ಮಾಡಿದರು. ಇವತ್ತು ಮೌನವಾಗಿ ಎಲ್ಲವನ್ನು ವೀಕ್ಷಣೆ ಮಾಡ್ತಾ ಕೂತಿದ್ದಾರೆ SP ಪಟೇಲ್. ಅವರ ಪರಂಪರೆಯನ್ನು ಈಗ ಅಪ್ಪಸಾಹೇಬ್ ಅವರು ಮುಂದುವರಿಸ್ತಾ ಇದ್ದಾರೆ. ಅವರು ನನಗೆ ಆತ್ಮೀಯ ಗೆಳೆಯರೆ, ಎಲ್ಲರೂ ಶರಣ.
ಶ್ರೀ ಸಿದ್ಧಲಿಂಗೇಶ್ವರ ಸಂಸ್ಥಾನ ಹಿರೇಮಠ ಇದಕ್ಕೆ ನಿಜವಾಗಿ ಒಂದು ವಿಶಿಷ್ಟ ಸ್ಥಾನ ಇದೆ. ಏನು ವಿಶಿಷ್ಟ ಸ್ಥಾನ ಇದೆ? ಈ ಆಮಂತ್ರಣ ಪತ್ರಿಕೆ ಇದೆ. ಇಲ್ಲಿ ಕೇವಲ ಏನಿದೆ ಅಂದ್ರೆ ಧರ್ಮ ಚಿಂತನೆ ಇದೆ. ಧರ್ಮ ಚಿಂತನೆ, ವಿಶ್ವದ ಎಲ್ಲ ಧರ್ಮಗಳ ಚಿಂತನೆ. ಇವತ್ತ ನಮ್ಮ ವಿಶ್ವಕ್ಕೆ ಬೇಕಾಗಿರುವುದು ಇದೆ. ಧರ್ಮಗಳ ಹೆಸರಿನಲ್ಲಿ ಬೈದಾಟ ಅಲ್ಲ, ಹೊಡೆದಾಟ ಅಲ್ಲ, ಸಂಘರ್ಷ ಅಲ್ಲ. ಧರ್ಮ ಇರೋದೇ ಸಾಮರಸ್ಯ ಮಾಡೋದಕ್ಕಾಗಿ, ಸಮೈಕ್ಯ ಮಾಡೋದಕ್ಕಾಗಿ, ಮನುಷ್ಯನನ್ನು ಕೂಡಿಸುವುದಕ್ಕಾಗಿ, ಮನುಷ್ಯರ ಮನಸ್ಸುಗಳನ್ನು ಕಟ್ಟುವುದಕ್ಕಾಗಿ ಆ ಧರ್ಮ ಇರೋದು. ಹಾಗೆಯೇ ಧರ್ಮ ಎಲ್ಲಿದೆ ಅಂದ್ರೆ ಅಳಂತ ರೋಡಿನ ಮೇಲೆ ಇಲ್ಲ. ಧರ್ಮ ನಮ್ಮ ಮನೆಗಳಲ್ಲಿ ಇರಬೇಕು, ನಮ್ಮ ಮನೆಗಳಲ್ಲಿ ಇರಬೇಕು. ರೋಡಿನ ಮೇಲೆ ಬಂದಾಗ ನಮ್ಮಂಥ ಮನುಷ್ಯರೇ ಆಗಿರಬೇಕು, ಮಹಾ ಮನುಷ್ಯರೇ ಆಗಿರಬೇಕು. ಮನುಷ್ಯರ ಮೌಲ್ಯಗಳು ಏನಿವೆಯೋ ಅವೇ ಆಚರಣೆಯಾಗಿ ಒಂದು ನಮ್ಮ ಜೀವನದ ವಿಧಾನವಾಗಿ ಆ ಧರ್ಮ ಅಲ್ಲಿ ಆಚರಣೆಯಲ್ಲಿ ಬರಬೇಕೇ ಹೊರತು ಎಲ್ಲ ಧರ್ಮವನ್ನು ಕಟ್ಟುವುದು, ಧರ್ಮಗಳ ಮತವನ್ನು ಕಟ್ಟುವುದು ಆಗಿದೆ. ಅದಕ್ಕೆ ಎಲ್ಲರೂ ಕೈ ಜೋಡಿಸಿದ್ರೆ ಅವರಿಗೆ ಇನ್ನಷ್ಟು ಬಲ ಬರುತ್ತದೆ ಎನ್ನುವಂಥ ಮಾತನ್ನು ಹೇಳಿ, ಇನ್ನೂ ಒಂದು ಉದ್ಘಾಟನಾ ಕಾರ್ಯಕ್ರಮ ಇದೆ. ಇನ್ನೂ ಯಾರಾದರೂ ಮಾತಾಡುವವರು ಇರಬಹುದು. ಆದರೆ ಈ ಕೆಲವು ಮಾತುಗಳ ಜೊತೆ ಮುಗಿಸ್ತೇನೆ. ನಮಸ್ಕಾರ. ದಿವಸ ಅನುಭವಿಸಿದಂಥ ಸಿದ್ಧಲಿಂಗ ಶಿವಾಚಾರ್ಯ ಅಪ್ಪಾಜಿ ಕಾರ್ಯಕ್ರಮದಲ್ಲಿ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಇವತ್ತಿನ ನಮ್ಮ ಶಿವಯೋಗಿ ಮಂದಿರದಲ್ಲಿ ಮಾರ್ಗದರ್ಶನರಾದಂಥ ಹಾನಗಲ್ ಕುಮಾರಸ್ವಾಮಿಗಳವರ 158ನೇ ಜಯಂತ್ಯೋತ್ಸವ ಅಂಗವಾಗಿ ಹಾನಗಲ್ ಕುಮಾರಸ್ವಾಮಿಗಳಂದರೆ ನಮ್ಮೆಲ್ಲ ಮಠಾಧೀಶರಿಗೆ ಶಿಕ್ಷಣ ಕಲಿಸಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಎಲ್ಲ ಲಿಂಗೈಕ್ಯರಾಗಿದ್ದಾರೆ. ಅವರ ಪಾದ ಕಮಲಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಅದರಂತೆ ಈ ಸಮಯದ ಅಭಾವವಾಗಿದೆ. ಎಲ್ಲರಿಗೆ ಸಮಯ ಅಂದರೆ ಭಾಳ ಇಂಪಾರ್ಟೆಂಟ್ ಇದೆ. ಹೋಗ್ತಾ ಇದ್ದಾರೆ. ಒಂದು 2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೇನೆ. ಧರ್ಮ ಚಿಂತನೆ ಸಭೆ ಯಾರಿಂದ ಉದ್ದಾರ ಆಗಬೇಕಾಗ್ತದೆ ಅಂದರೆ ನಮ್ಮ ದೇಶದಲ್ಲಿ ಮಠಾಧೀಶರಿಂದ ಉದ್ದಾರ ಬಂಧುಗಳು ಶರಣರು. ಅದರಂತೆ ಇಂಥ ಶ್ರಾವಣ ಮಾಸದಲ್ಲಿ ಕಲಿ ಸೋಮವಾರ ಧರ್ಮ ಚಿಂತನಾ ಸಭೆಯನ್ನು ಉದ್ಘಾಟನೆ ಮಾಡಿರುತ್ತಾರೆ ಅಪ್ಪಾಜಿಯವರಿಗೆ ಮತ್ತು ಶೆಟ್ಟಣ್ಣವರಿಗೆ, ಇಲ್ಲಿ ಮಠಾಧೀಶರಿಗೆ ಮತ್ತು ಬೇರೆ ಬೇರೆ ಮಠಾಧೀಶರು ಕೂಡ ಕಳಿಸಬೇಕು. ಅದರಂತೆ ಸಂಗೀತ ಬಳಗದವರು ಅವರು ನಮ್ಮ ಸ್ವಾಮಿಗಳಿದ್ದಾರೆ, ಅವರಿಗೂ ಕೂಡ ನನ್ನ ನಮಸ್ಕಾರಗಳು ಹೇಳುತ್ತಾ, ಧರ್ಮ ಸಭೆಗಳು ಮುಚ್ಚಿ ಹೋಗ್ತಾ ಇದೆ. ಈ ಒಂದು ದೇಶದಲ್ಲಿ ಧರ್ಮ ಸಭೆಗಳು ತೆಗಿಬೇಕಾದರೆ, ಧರ್ಮ ಅಣಿಬೇಕಾದರೆ ಇದಕ್ಕೆ ಕಾರಣೀಭೂತರಾದಂಥ ಮಠಾಧೀಶರು ಈ ಧರ್ಮವನ್ನು ಉಳಿಸ್ಕೊಂಡು ಹೋಗಬೇಕಾಗಿದೆ. ಇನ್ನೊಂದು ಕೇಳ್ಕೊಳ್ತೇನೆ, ಈ ಸಭೆಗೆ ಎಲ್ಲ ಬಂದಂಥ ಎಲ್ಲರಿಗೆ ನಮಸ್ಕಾರಗಳು. ನಾನು ಗುರುಗಳಾದ ಯಶು ಪಾಟೀಲ್ ಸರ್ ಅವರೆಲ್ಲ ಬಹಳ ಋಣಾಗಿದ್ದಾರೆ. ಅವ್ರ ಕೈಯಲ್ಲಿ ಕಲಿತಿರುವಂಥ ನಾವು ಅವ್ರ ಪುಣ್ಯದಿಂದಲೇ ನಾನು ನಮ್ಮ ಕರ್ನಾಟಕ ಗ್ರಾಮೀಣ ಬ್ಯಾಂಕಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದೇನೆ. ಅವ್ರ ತಪ್ಪ ಎಂದಿಗೂ ಮರೆಯಲಿಲ್ಲ. ನಾವು ಜೀವಂತವಿರತ್ತ ನಾವು ಶಿಕ್ಷಕರು ಎಷ್ಟು ಮಂದಿ ಕಲಿಸಿದ ಅವ್ರಿಗೂ ಕೂಡ ನಮಗೆ ಆಶೀರ್ವಾದ ಇದೆ. ಅದರಂತೆ ಈ ನಮ್ಮ ಆಳು ತಾಲೂಕಿನಲ್ಲಿ ಇಂಥ ಸಭೆ ಸಮಾರಂಭಗಳನ್ನು ನಡೆಯಬೇಕಾದ್ರೆ ಅಪ್ಪಾಜಿ ಸರ್ ಅವರಿಗೆ ಎಷ್ಟು ಹೇಳಿದ್ರೆ ಕಡಿಮೆ. ನಾವು ಇಲ್ಲಿ ಭಾಳಷ್ಟು ಅವಾರ್ಡ್ಗಳು ಬಂದಿವೆ. ಅದರಂತೆ ಅವರು ಈ ನಿಜವಾದ ಸಂತ ಅಂದರೆ ಅವರಿಗೆ ತಪ್ಪಾಗಬೇಕಲ್ಲ. ಸಂತನೆಂದರೆ ಯಾರು? ದಿವ್ಯತ್ವವನ್ನು ಸರಳತೆ ಸೂತ್ರದಲ್ಲಿ ಶುಭ ಕಂಡವನು ಅವನಿಗೆ ನಿಜವಾದ ಸಂತ. ಈ ಭೂಮಿ ಮೇಲೆ ಸಂತ ಆಗಬೇಕಾದ್ರೆ ಬಹಳಷ್ಟು ತಾಳ್ಮೆಯಿಂದ ಇರಬೇಕು. ಇವತ್ತು ಅವರು ರಿಟೈರ್ಮೆಂಟ್ ಆಗಿ ಸುಮಾರು 1 ವರ್ಷಗಳಾಯಿತು. ಇದೇ ಮಠದಲ್ಲಿ ಅವರಿಗೆ ಮತ್ತು ಅವರ ದಂಪತಿಗಳು ಕೂಡ ನಾವು ನಮ್ಮ ಮಠಕ್ಕೆ ಸರ್ ನೇತೃತ್ವದಲ್ಲಿ ಗೆಳೆಯರ ಬಳಗದಿಂದ ಒಂದು ಸನ್ಮಾನವನ್ನು ಇಟ್ಟುಕೊಂಡಿದ್ದೇವೆ. ಅದು ಕೂಡ ಅಚ್ಚುಕಟ್ಟಾಗಿ ಅಪ್ಪವರು ದಿವ್ಯ ಸಾನ್ನಿಧ್ಯದಿಂದ ನಿಂತು ಅವರು ರಿಟೈರ್ಮೆಂಟ್ ಆಗಿದ್ದಾರೆ. ಈಗ ಅವರಿಗೆ ಈಗ ಲಗಾಮ್ ಇಲ್ಲ, ಬರೀ ನೌಕರಿ ಇದ್ದಾಗ ಲಗಾಮ್ ಇತ್ತು, ಈಗೆಲ್ಲ. ಆದರೂ ಕೂಡ ಈ ತಾಲೂಕಿಗೆ ಅಚ್ಚುಮೆಚ್ಚಿನ
ಒಂದು ವ್ಯಕ್ತಿ ಅನ್ಬೇಕಾದ್ರೆ ಅಪ್ಪಾಜಿ ಸರ್ ಎಲ್ಲವನ್ನೂ ಕೂಡ ಅಪ್ಪಾಜಿ ಸರ್ ಅವರ ಹೆಸರಿದೆ, ಬೆಂಗಳೂರಿನಲ್ಲಿದೆ, ಬೀದಿನಲ್ಲಿದೆ ಅಂತ ವ್ಯಕ್ತಿ ಕೂಡ ಬರಬೇಕಾದ್ರೆ ನಮ್ಮೆಲ್ಲ ಭಾಗ್ಯ ಹೇಳಿ ಎರಡು ಮಾತುಗಳನ್ನು ಮುಗಿಸಿ ಅಪೋರ್ ಪಾಲಿಗೆ ಅರ್ಪಿಸ್ತೀನಿ. ನಾನು ಮೆಚ್ಚಿಗೆ ಮಾತನಾಡಿಕೊಂಡು ಎಲ್ಲರೂ ಕೂಡ ವಿಶೇಷವಾಗಿ ಈ ಒಂದು ಧರ್ಮ ಚಿಂತನ ಅನ್ನುವಂಥದ್ದು ನಾವು ಇವತ್ತು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದೀವಿ. ಯಾವುದೇ ಒಂದು ಪರಂಪರೆಗಳಿಗೆ, ಯಾವುದೇ ಒಂದು ಇತಿಹಾಸಗಳಿಗೆ ಅಂತಲ್ಲ, ಸರ್ವ ಸಮಾನವಾಗಿರುವಂತಹ ಈ ಭವ್ಯ ಭಾರತದಲ್ಲಿ ಅನೇಕ ಸಂತ ಮಹಾಂತರು ಆಗಿದ್ದಾರೆ, ಶರಣರಾಗಿದ್ದಾರೆ. ಅಂತಹ ಒಂದು ಚರಿತ್ರೆಗಳನ್ನು, ಸಂದರ್ಶನಗಳು, ಜೀವನ ದರ್ಶನವನ್ನು ಮಾಡುವಂತಹ ಸಿದ್ಧಲಿಂಗ ಶಿವಾಚಾರ್ಯ ಮಠದಲ್ಲಿ ಕೂಡ ಇವತ್ತೇನು ಪ್ರಪ್ರಥಮವಾಗಿ ಸುಮಾರು ಒಂದು 2006ರಲ್ಲಿ ನಮ್ಮ ಗುರುಗಳು ಮಾನವ ಧರ್ಮ ಸಮಾವೇಶವಾಯಿತು ಈ ಒಂದು ರಾಮ ಮಾರ್ಕೆಟ್ನವರು. ಈ ಒಂದು ಕಾರ್ಯಕ್ರಮದ ನಂತರ ದ್ವಿತೀಯ ಕಾರ್ಯಕ್ರಮ ಇದೆ ಧರ್ಮ ಚಿಂತನಗೋಷ್ಠಿ. ಇದು ಬಹುಶಃ ನಾವು ಭಾಳಷ್ಟು ಜನಗಳನ್ನು ಸೇರಿಸಬೇಕಂತಲ್ಲ, ಪ್ರಥಮವಾಗಿ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಯಶವಂತ್ ಸರ್ ಅವರೇ, ಅಮರ ಪಾಟೀಲ್ ಸರ್ ಅವರೇ, ಮುಖ್ಯ ಉದ್ಘಾಟಕರಾಗಿರುವಂತಹ ಡಾಕ್ಟರ್ ಎಸ್.ಎಂ. ಹಿರೇಮಠ ಸರ್ ಅವರೇ, ಸಾಹಿತಿಗಳು, ಧಾರ್ಮಿಕ, ವಿಶೇಷವಾಗಿ ಮನೆ ಮತ್ತು ಮನೆಗಳನ್ನು, ಮಠಗಳನ್ನು, ಮಂದಿರಗಳನ್ನು ಒಂದು ಸಾಹಿತ್ಯದ ಮೂಲಕ ಬೆಳೆಸುವಂತಹ ಅತ್ಯಂತ ಅಪರೂಪದ ಸಾಹಿತ್ಯಗಳಂದರೆ ನಮ್ಮ ಡಾಕ್ಟರ್ ಎಸ್.ಎಂ. ಹಿರೇಮಠ ಅಂತ ಹೇಳಿದ್ರು. ಅಂತಹ ವಿಶೇಷವಾಗಿ ನಮ್ಮ ಬಿ.ಜಿ. ಗಡಿಗೆ ಸರ್ ಅವರೇ ಮತ್ತು ನಮ್ಮ ಇವತ್ತಿನ ವಿಶೇಷ ಒಂದು ಸನ್ಮಾನಿತರಾಗಿರುವಂತಹ, ನಿವೃತ್ತರಾಗಿ ಸನ್ಮಾನಿತರಾಗಿ ಸಮಾಜದಲ್ಲಿ ಒಳ್ಳೆಯ ಸೇವೆಯನ್ನು ಮತ್ತೊಮ್ಮೆ ಇನ್ನೂ ಹೆಚ್ಚೆಚ್ಚು ಕಾರ್ಯನಿರ್ವಹಿಸುವಂತಹ ಸರ್ಕಾರ ಅಂತ ಒಂದು ನಮ್ಮ ಸರ್ಸಂಬಿಕಾ ಸರ್ ಅವರೇ, ಅವರ ದಂಪತಿಗಳೇ, ಹಾಗೂ ವಿಶೇಷವಾಗಿ ಕಲಬುರಗಿಯಿಂದ ನಾನು ಭಾಳ ವಿಶೇಷವಾಗಿ ಬಹುಶಃ ಒಂದು 11 ವರ್ಷಗಳ ಒಂದು ನಮ್ಮ ಪಟ್ಟಾಭಿಷೇಕ ಆಗಿ 11 ವರ್ಷ ಆಯಿತು. 11 ವರ್ಷಗಳಲ್ಲಿ ಕೂಡ ಅವರು ಸಂಪರ್ಕ ಸಜ್ಜಲಗುಡ್ಡದ ಶರಣಮ್ಮ ತಾಯಿಯ ಒಂದು ಸದ್ಭಾವ ಚಿಂತನ ಬಳಗದಲ್ಲಿ ಅವರು ಸಂಗೀತ ಸೇವೆಯನ್ನು ಮಾಡಿ ಅತ್ಯಂತ ಸಂಗೀತ ಒಂದು ಎಲ್ಲ ವಿದ್ಯಾರ್ಥಿಗಳ ಸಮೂಹವನ್ನು ಅವರು ತಯಾರು ಮಾಡಿದ್ದಾರೆ. ಅಮರಪ್ರಿಯ ಹಿರೇಮಠ ಕಲಾ ಸಂಘದವರು ಹಾಗೂ ಮೇಘನಾ ಹಿರೇಮಠ ಅವರೇ, ಹಾಗೂ ಗೆಳೆಯ ಸ್ವಾಮಿಯವರೇ, ಹಾಗೂ ನಮ್ಮ ಉಪನ್ಯಾಸಕರಾಗಿರ್ತಕ್ಕಂತಹ ಕಲಕೇಶ್ವರ ಅವರೇ, ಹಾಗೂ ರಾಜಪ್ಪ ಮಿಠೇಕರ್ ಅವರೇ, ಹಾಗೂ ಸಭಾ ಸಂಚಾಲನೆ ಮಾಡಿರ್ತಕ್ಕಂತಹ ಪ್ರಮೋದ್ ಮುಂಚಾರ್ ಅವರೇ, ಆನಂತರ ಎಸ್.ಪಿ. ಪಾಟೀಲ್ ಅವರೇ, ನಮ್ಮನ್ನು ವಿಶೇಷವಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಅಪ್ಪಸಾಬ್ ಕೀರ್ತಿ ಅವರೇ, ಆಮೇಲೆ ಹನುಮಂತರಾವ್ ಧನ್ಯ ಅವರೇ, ಮಂಟಾಳಿ ಸರ್ ಅವರೇ, ಹಾಗೂ ವಿಶೇಷವಾಗಿ ಮಂಟಗಿ ಸರ್ ಅವರೇ, ಹಾಗೂ ಈ ಪತ್ರಿಕೆ ಒಂದು ವಿಶೇಷವಾಗಿ ಸೇವೆ ಮಾಡಿದಂಥ ಲಕ್ಷ್ಮೀಕಾಂತ್ ಕೋಣಿ ಅವರೇ, ಒಂದು ನಮ್ಮ ಶಾಲೆಯ ಶಿಕ್ಷಕ ಅವರೇ ಮಕ್ಕಳೇ, ಹೆಚ್ಚಿಗೆ ನಾವು ಮಾತನಾಡಿಲ್ಲ, ಯಾಕಂತಂದರೆ ಭಾಳಷ್ಟು ವಿಸ್ತಾರವಾಗಿ ಹೇಳಿದ್ದಾರೆ. ಬರುವ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಬಹುತೋರ ಭವಿಷ್ಯತೆ ಎನ್ನುವ ರೀತಿಯಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡಬೇಕನ್ನೋ ದೃಷ್ಟಿಯಿಂದ ಸುಮ್ಮನೆ ಒಂದು ಕಾರ್ಯಕ್ರಮದ ಮೂಲಕವಾಗಿ ಶ್ರಾವಣ ಮಾಸ ಅತ್ಯಂತ ವಿಶೇಷವಾಗಿ ಕಾರ್ಯಕ್ರಮ ಜರುಗಲಿ. ಜೊತೆಗೆ ನಾನು ಒಂದು ಮಾತು ಹೇಳ್ತೀನಿ ಅಂತಂದ್ರೆ, ಇವತ್ತು ನಿವೃತ್ತರಾದ ಸನ್ಮಾನಗಳನ್ನು ಮೂಲಕವಾಗಿ ಈ ಒಂದು ಧರ್ಮ ಚಿಂತನೆ ಮಾಡಬೇಕೆನ್ನುವ ಕಾನ್ಸೆಪ್ಟನ್ನು ನಮ್ಮ ಅಪ್ಪಸಾಬ್ ಕೀರ್ತಿಯವರು ಕೂಡ ಅನೇಕ ಕಾರ್ಯಕ್ರಮಗಳು ಕೂಡ ಒಂದು ಜೊತೆಗೂಡಿ ಹೋದ ಬಾರಿ ಅವರಿಗೆ ಸನ್ಮಾನ ಮಾಡಿದ್ವಿ. ಆ ಸನ್ಮಾನದಲ್ಲಿ ವಿಚಾರ ಕುರಿತು ಒಂದು ಏನಪ್ಪ ಅಂತಂದರೆ, ಸನ್ಮಾನದ ಜೊತೆಗೆ ಒಂದು ಏನಾದರೂ ಧರ್ಮ ಚಿಂತನೆ ಇದನ್ನು ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಅಪ್ಪಸಾಬ್ ಕೀರ್ತಿಯವರ ಸನ್ಮಾನದ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ನಾಂದಿಯಾಗಿರೋದು ಕೂಡ ಒಂದು ತಪ್ಪಾಗಿರುತ್ತೆ. ಯಾಕಂತಂದರೆ ಅವರು ಕೂಡ ಸಾಹಿತಿಗಳಾಗಿ, ವಿಚಾರವಂತರಾಗಿ, ಬಹುಶಃ ಈ ಆಳಂದ ನಗರದಲ್ಲಿ ಒಂದು ತಿರುಗಾಡುವಂತಹ ಅಂದ್ರೆ ಯಾವತ್ತೂ ಕೂಡ ಒಂದು ಸಾಹಿತ್ಯದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ, ಆಮೇಲೆ ಎಲ್ಲರನ್ನ ಗೌರವಿಸುವಂಥದ್ರ ಬಗ್ಗೆ ಇರ್ಬೋದು, ಸಣ್ಣ ಮಗುವಿರಲಿ, ಹಿರಿಯರಾಗಿರಲಿ, ಪ್ರತಿಯೊಬ್ಬರನ್ನು ಕೂಡ ಗೌರವಿಸುವಂಥದ್ದು
ಯಾವುದೇ ಕಾರ್ಯಕ್ರಮದಲ್ಲಿ ತಮ್ಮದೇ ಕಾರ್ಯಕ್ರಮವನ್ನು ಅಂತೇಳಿ ಭಾವಿಸಿಕೊಂಡು ಅವ್ರು ಹೇಳಿದ್ರಲ್ಲಪ್ಪ ಗುರುಗಳು ಅವರೆಲ್ಲರಿಗೂ ಹೇಳಿದ್ರು ಹೋದ ವರ್ಷ ಅವರು ತಾವು ತಯಾರು ಮಾಡಿದ್ರು ಈ ಸಲ ಕಾರ್ಯಕ್ರಮ ಇಲ್ಲ ನಾವು ಮಾಡೋಣ ಅನ್ನೋದಕ್ಕೋಸ್ಕರವಾಗಿ ನಮ್ಮ ಲಕ್ಷ್ಮೀಕಾಂತ್ ಗೌಡೆಯವರು ಅಪ್ಪ ಕೀರ್ತಿಯವರಾಗಿರ್ಬೋದು ಮತ್ತು ಪ್ರಮೋದ್ ಮಂಚೋಳ ಆಗಿರ್ಬೋದು ಎಲ್ಲ ರೀತಿಯಿಂದ ಕೂಡ ಅವರು ಏನು ತಮ್ಮ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಯಶಸ್ವಿಯನ್ನು ಮಾಡಿದ್ದಾರೆ. ಇದು ಪ್ರಥಮವಾಗಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ ಅತ್ಯಂತ ಸುಗಮವಾಗಿ ಸಾಗಿದೆ ಅಂತ ಹೇಳಲಿಕ್ಕೆ ಬಯಸಬೇಕಂದ್ರೆ ಒಬ್ಬ ಗುರುವಿನಿಂದ ಜೀವನ ದರ್ಶನದಲ್ಲಿ ನಾವು ಚಾಲು ಮಾಡಿರ್ತಕ್ಕಂಥದ್ದು ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಬ್ಬ ಗುರು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಅಂತಹ ಗುರುವಿನ ಜೀವನ ದರ್ಶನವನ್ನು ನಾವೆಲ್ಲ ಕೇಳಿದ್ದೀವಿ. ಬರುವ ದಿನಗಳಲ್ಲಿ ಮಲ್ಲಿನಾಥ್ ಜಗಶೇಖರ್ ಸರ್ ಹೇಳಿದ ಹಾಗೆ ಮುಂದಿನ ಬರುವ ಸೆಪ್ಟೆಂಬರ್ 3ನೇ ತಾರೀಕು ಮತ್ತು 4ನೇ ತಾರೀಕಿನಂದು ಧರ್ಮ ಚಿಂತನ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ. ಯಾಕಂತ ಕೇಳಿದಾಗ ಪರಮ ಪೂಜ್ಯರು ಲಿಂಗೈಕ್ಯರಾಗಿ 9 ವರ್ಷ ಕಳೀತಾ ಇದೆ. ಜೊತೆಗೂಡಿ ನಮ್ಮ ಕಾರ್ಯಕ್ರಮ ನಮ್ಮ ಗುರುಗಳು ಇಂದಿನ ಸಿದ್ದರಾಮ ಶಿವಾಚಾರ್ಯರು ಪ್ರಸಾದವನ್ನು ಅವರು ಪ್ರಾರಂಭ ಮಾಡಿ ಸುಮಾರು 99 ವರ್ಷಗಳ ಕಳೀತಾ ಇದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ನಾವು ಮುಂದಿನಗಳಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ನಿಮ್ಮೆಲ್ಲರೂ ಕೂಡ ಒಳಿತನ್ನು ಉಂಟು ಮಾಡಿದೆ ಅಂತ ತಿಳ್ಕೊಂಡು ಇಲ್ಲಿ ಬಳಸಿ ಸಂಗೀತ ಸಾಹಿತ್ಯ ಸಂಸ್ಕೃತಿಗಳನ್ನು ಬೆಳೆಸುವಂಥ ಅವರ ಒಂದು ವಿಶೇಷವಾಗಿರುವಂತಹ ಈ ಕಾರ್ಯಕ್ರಮ ಸದಾಕಾಲ ಅವರು ನಮ್ಮ ಯಶಸ್ಸರು ಹೇಳಿದ ಹಾಗೆ ಬರುವ ದಿನಗಳಲ್ಲಿ ಸಾಹಿತ್ಯ ಆಗಿರ್ಬೋದು, ನಾಟಕವಾಗಿರ್ಬೋದು, ಅನೇಕ ಒಂದು ಹಾಸ್ಯಮುಖವಾಗಿ ಆಗಿರ್ಬೋದು, ಆಮೇಲೆ ಅನೇಕ ಸಂಗೀತ ಮೂಲಕವಾಗಿರ್ಬೋದು ಅವರ ಒಂದು ಸಲಹೆ ಸೂಚನೆಗಳ ಜೊತೆಗೂಡಿ ಈ ಕಾರ್ಯಕ್ರಮ ನಡೆದರೆ ಮಾತ್ರ ವಿಶೇಷವಾಗಿ ಅನೇಕ ಯುವ ಸಾಹಿತಿಗಳಿಗೆ, ಯುವ ಶಿಕ್ಷಕರಿಗೆ, ಯುವ ಚಿಂತಕರಿಗೆ ಮತ್ತು ಮಕ್ಕಳಿಗೆ ಮತ್ತು ಅನೇಕ ತಾಯಂದಿರಿಗೆ ಒಂದು ದಾರಿದೀಪವಾಗ್ತಾ ಇದೆ ಕೂಡ ತಿಳಿಪಡಿಸಿ ಸರ್ವರಿಗೂ ಶರಣಾರ್ಥಿಗಳನ್ನು ಹೇಳಿ ಧರ್ಮ ಚಿಂತನ ಗೋಷ್ಠಿಯ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮ್ಮ ಸಮಯವನ್ನು ಕೊಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ಹೆಚ್ಚೆಚ್ಚು ಸಮಯವನ್ನು ಇದೇ ಕಾರ್ಯಕ್ರಮದಲ್ಲಿ ಕೊಡ್ರಿ ಅಂತ ತಿಳ್ಕೊಂಡು ತಿಳಿಪಡಿಸಿ ನಮ್ಮ 4 ಮಾತು ಶ್ರೀ ಸಿದ್ಧಲಿಂಗ ಶಿವಾಚಾರ್ಯರ ಸಂಸ್ಥಾನ ಮಠದಲ್ಲಿ ಹಮ್ಮಿಕೊಂಡಿರುವ ಧರ್ಮ ಚಿಂತನಾ ಸಭೆ ಈಗಿನ ಜನರಲ್ಲಿ ಇನ್ಕಮ್ ನೋಡಿ ವೆಲ್ಕಮ್ ಮಾಡುವ ಜನರಷ್ಟು ಬಹಳ ಇದ್ದಾರೆ. ಅಂತಹ ಒಂದು ಮಧ್ಯದೊಳಗೂ ಕೂಡ ಇಂಥ ಒಂದು ಪೂಜ್ಯರು ಈ ಒಂದು ಸಭೆಯನ್ನು ನಡೆಸಿದ್ದಾರೆ. ಅವರಿಗೂ ಕೂಡ ಈ ಒಂದು ಧರ್ಮಚಿಂತನ ಸಭೆಯಿಂದ ಕಾರ್ಯಕ್ರಮದ ದಿವಸ ನಿರ್ವಹಿಸಿದಂಥ ಅಪ್ಪಾಜಿಯವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಡಾಕ್ಟರ್ ರೇಮಣ ಸರ್ ಕೂಡ ತಮ್ಮ ಅಮೂಲ್ಯವಾದಗಳನ್ನು ಮಾತುಗಳನ್ನು ಹೇಳಿ ನಮಗೆಲ್ಲರಿಗೂ ಕೂಡ ಕೆಲವೊಂದು ವಿಚಾರಗಳನ್ನು ತಿಳಿಸಿರ್ತಕ್ಕಂಥ ಸರ್ ಅವರಿಗೆ ಕೂಡ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಅವರ ಜೊತೆ ಬಂದಿರತಕ್ಕಂಥ ಉದ್ಯೋಗರಾಗಿರ್ತಕ್ಕಂಥ ಬೆಳಗಿ ಸರ್ವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಹೇಳಿರ್ತಕ್ಕಂಥ ಈ ಒಂದು ಸಂಗೀತ ಸೇರಿಸಿಕೊಂಡಿರ್ತಕ್ಕಂಥ ಅಮರಪ್ರಿಯ ರೇಮಣ ಸರ್ ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ಹೇಳುತ್ತಾ ಹಾಗೂ ವಿಶೇಷವಾಗಿ ಈ ಒಂದು ಧರ್ಮ ಚಿಂತನಾ ಸಭೆಯ ಉಪನ್ಯಾಸ ನೀಡಿರ್ತಕ್ಕಂಥ ನಮಗೆ ಬಹಳಷ್ಟು ಗೊತ್ತಿರಲಿಲ್ಲ ಅಪ್ಪಾಜಿಯವರ ಬಗ್ಗೆ ತಿಳಿಸಿಕೊಟ್ಟಿರ್ತಕ್ಕಂಥ ಸರ್ ಅವರಿಗೆ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸುತ್ತಾ ಗೆಳೆಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ವೀರಯ್ಯ ಸ್ವಾಮಿ ಸರ್ ಅವರಿಗೂ ಮತ್ತು ಇಂದಿನ ವಿಶೇಷ ಸನ್ಮಾನರಾಗಿರ್ತಕ್ಕಂಥ ಸರ್ಸಂಬಿಕರ್ ಸರ್ ಅವರಿಗೂ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ಎಲ್ ಶೆಟ್ಟಿ ಸರ್ ಅವರಿಗೂ ಮತ್ತು ರಸಪ್ಪ ಸರ್ ಅವರಿಗೂ ಹಾಗೂ ಎಲ್ಲರಿಗೂ ಕೂಡ ಅನಂತ ಧನ್ಯವಾದ ತಿಳಿಸುತ್ತಾ ಈ ಕಾರ್ಯಕ್ರಮ ಮುಗಿಸಿದ್ದೇವೆ. ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ವಿಶೇಷ ಸನ್ಮಾನರಾಗಿರ್ತಕ್ಕಂಥ ಸರ್ಸಂಬಿಕರ್ ಅವರು ಎಲ್ಲರೂ ಕೂಡ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಆ ಎಲ್ಲ ಪ್ರಸಾದ ಸ್ವೀಕರಿಸಿಕೊಳ್ಳಬೇಕಾಗಿ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ.